ನಮಸ್ಕಾರ ಸ್ನೇಹಿತರೆ. ನಾವು 16ನೇ ಬಾರಿ ಭೇಟಿ ಆಗ್ತಾ ಇದ್ದೇವೆ. ಅಂದರೆ 16ನೇ ದಿನ. ಈ ದಿವಸ ತುಂಬ ಇಂಪಾರ್ಟೆಂಟ್ ವರ್ಡ್. ಈ ಹ್ಯಾವ್ ಅನ್ನುವ ಕ್ರಿಯಾಪದ ನಿಮಗೆ ಮುಂಚೆ ಹೇಳಿದ್ದೆ. ಯಾಮ್ ಆರ್ ಈಸ್ ಡು. ಯಾಮ್ ಆರ್ ಈಸ್ ಡು ಅವನ್ನು ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ಇದರಲ್ಲಿ ಹ್ಯಾವ್ ಅನ್ನುವ ಕ್ರಿಯಾಪದದ ಮೊದಲನೇ ಭಾಗವನ್ನು ನೋಡೋಣ. ಹ್ಯಾವ್ಗೆ ತುಂಬ ಅರ್ಥಗಳಿವೆ, ಆದರೆ ನಾವು ಇವತ್ತು ಅದಕ್ಕೆ ಐ ಲೈಕ್ ಮ್ಯಾಂಗೋ, ಐ ವಾಂಟ್ ಮ್ಯಾಂಗೋ, ನಂಗೆ ಮ್ಯಾಂಗೋ ಇಷ್ಟ, ನಂಗೆ ಮ್ಯಾಂಗೋ ಬೇಕು, ಐ ಲೈಕ್ ಮ್ಯಾಂಗೋ, ಐ ವಾಂಟೆಡ್ ಮ್ಯಾಂಗೋ, ನನಗೆ ಮ್ಯಾಂಗೋ ಇಷ್ಟ ಆಯಿತು, ನನಗೆ ಮ್ಯಾಂಗೋ ಬೇಕಿತ್ತು. ಅದೇ ರೀತಿ ಬೇಕಾದ ಮೇಲೆ ನಾನು ಮ್ಯಾಂಗೋ ತಿಂದಿದ್ದೇನೆ ಅಂತ ಹೇಳಬೇಕು. ಈ ಹ್ಯಾವ್ ಇದೆಯಲ್ಲ, ಅದು ಇಂಗ್ಲೀಷಲ್ಲಿ ಇದು ಮನುಷ್ಯನಿಗೆ ಎಲ್ಲ ಅಂಗಾಂಗಗಳಿಗಿಂತ ಮುಖ್ಯವಾದ ಅಂಗ. ಯಾವುದೇ ಅಂಗ ಹೋಗಿದ್ರೂ ಮನುಷ್ಯ ಬದುಕಿರ್ತಾನೆ. ಈ ಹಾರ್ಟ್ ಅಂಗ ಅದು ಮುಚ್ಚೋದ್ರೆ, ಹಾರ್ಟ್ ನಿಂತು ಹೋದರೆ ಮನುಷ್ಯ ಜೀವಿತ ಇಲ್ಲ ಅಂತ. ಆ ಮಟ್ಟದಲ್ಲಿ ಇದೆ ಇದು ಹ್ಯಾವ್. ತುಂಬ ಜನಕ್ಕೆ ತಪ್ಪು ಮಾಡಿಸುತ್ತೆ, ಆದರೆ ನಾವು ಇದನ್ನು ಕ್ರಮಬದ್ಧವಾಗಿ ಕಲಿಸಾಗ ತಪ್ಪಾಗಲ್ಲ. ಈ ದಿವಸ ನೋಡೋಣ ಈ ಹ್ಯಾವನ್ನು ಎಲ್ಲಿ, ಹೇಗೆ, ಯಾರಿಗೆ ಬಳಸಬಹುದು. ಹ್ಯಾವ್ ಅಂದರೆ ತುಂಬ ಅರ್ಥ. ಹ್ಯಾವ್ ಅಂದರೆ ಹೊಂದು ಅಂತ, ಪಡ್ಕೋ ಅಂತ. ಗೊತ್ತಾಯ್ತಾ? ಐ ಹ್ಯಾವ್ ಟು ಟೇಕ್ ಯುವರ್ ಬುಕ್, ನಾನು ನಿನ್ನ ಪುಸ್ತಕ ತಗೋಬೇಕು. ಐ ಹ್ಯಾವ್ ಟು ಡೂ ಸಮಥಿಂಗ್, ನಾನೇನಾದರೂ ಮಾಡಬೇಕು. ಆ ಅರ್ಥ ಬೇರೆ. ಇಲ್ಲಿ ನೋಡಿ ಹ್ಯಾವ್ ಹೇಗೆ ಮಾಡುತ್ತೆ. ಈ ಹ್ಯಾವನ್ನು ಸದ್ಯಕ್ಕೆ ನಾವು ಐ, ವಿ, ಓಕೆ, ಯು, ದೇ, ನಾನು, ನಾವು, ನೀನು, ನೀವು, ಅವರು, ಇಷ್ಟ ಜನಕ್ಕೆ ಹಾಕ್ಬೋದು. ಇದರ ಜ್ಞಾಪಕ ಇಟ್ಕೊಳ್ಳಿ. ತುಂಬ ಇದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಹ್ಯಾವ್ ಅನ್ನುವ ಪದವನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಬಿಟ್ಟು ಬೆಳಿಗ್ಗೆಗೆ ಹಾಕೋಕ್ಕಾಗಲ್ಲ. ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಮದರ್ ಟಂಗಲ್ಲಿ ಹೇಳ್ತೇವೆ, ಏನೋ ನ್ಯೂಸ್ ಬರ್ತದೆ, ಯಾರೋ ಹೋಗಿಬಿಟ್ರು, ನಿನ್ನೆ ನೋಡಿದ್ದೀನಿ, ಬೆಳಿಗ್ಗೆ ನೋಡಿದ್ದೀನಿ ಅಂತ ಹೇಳ್ತೇವೆ. ಬಟ್ ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ಸೀನ್ ಹಿಮ್ ಇನ್ ದ ಮಾರ್ನಿಂಗ್, ಐ ಹ್ಯಾವ್ ಸೀನ್ ಹಿಮ್ ಓಕೆ ಪ್ರೀವಿಯಸ್ ಡೇ ಅಂತ ಹೇಳೋಕ್ಕಾಗಲ್ಲ. ಐ ಸಾ ಹಿಮ್ ಇನ್ ದ ಮಾರ್ನಿಂಗ್, ಐ ಸಾ ಹಿಮ್ ಎಸ್ಟರ್ಡೇ ಅಂತ ಹೇಳಬೇಕು. ಮದರ್ ಟಂಗು ಇಂಗ್ಲೀಷ್ಗೂ ವ್ಯತ್ಯಾಸ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಈಗ ಬಹಳ ಸರಳವಾದ ಭಾಗದಲ್ಲಿ ನೋಡ್ಕೊಳ್ಳೋಣ. ನೋಡಿ, ನನಗೆ ಮಾವಿನ ಇಷ್ಟ, ಐ ಲೈಕ್ ಮ್ಯಾಂಗೋ. ನಂಗೆ ಮಾವಿನ ಬೇಕು, ಐ ವಾಂಟ್ ಮ್ಯಾಂಗೋ. ನಾನು ಮಾವಿನ ತಿಂದುಬಿಟ್ಟಿದ್ದೀನಿ. ಈಗ ನೋಡಿ, ಈಗ ತಿಂದಿದ್ದೇನೆ, ಈಗ ತಾನೇ ನನ್ನ ಹೊಟ್ಟೆ ಹೊಡೆದಿದೆ, ಆವಾಗ ಮಾತ್ರ ಹೇಳಬೇಕದನ್ನು. ಐ ಹ್ಯಾವ್ ಈಟನ್ ಮ್ಯಾಂಗೋ, ಹ್ಯಾವ್ ಯು ಈಟನ್ ಮ್ಯಾಂಗೋ. ಅದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿದೆ. ಕ್ರಿಯೆ ಆಗಿದೆ, ಆದರೆ ಅದು ಪೂರ್ತಿ ಮುಗಿದಿಲ್ಲ, ನಮ್ಮ ಹೊಟ್ಟೆಗಳ ಕಡೆ ಇದೆ. ನಾಳೆ ಹೇಳಿದಾಗ ಇವಾಗ ಎಲ್ಲರೂ ಹೋದ ಯಾರಾದರೂ ಹಣ್ಣು ಕೊಟ್ಟರೆ ತಗೊಳ್ಳಿ ಅಂದರೆ ನೋ, ಐ ಹ್ಯಾವ್ ಈಟನ್ ಮ್ಯಾಂಗೋ. ನಾಳೆ ಯಾರಾದರೂ ಸಿಕ್ಕಿದ್ರೆ ನಾನು ಮಾವಿನ ತಿಂದಿದ್ದೆ ಅಂತ ಹೇಳ್ತೇವೆ. ಅದಕ್ಕೆ ಬೇರೆ ಮುಂದೆ ಹೇಳ್ತೇನೆ. ಐ ಹ್ಯಾವ್ ಈಟನ್ ಮ್ಯಾಂಗೋ, ಹ್ಯಾವ್ ಯು ಈಟನ್ ಮ್ಯಾಂಗೋ. ನಾನು ಮಾವಿನ ಹಣ್ಣನ್ನು ತಿಂದಿದ್ದೇನೆ, ನೀನು ಮಾವಿನ ಹಣ್ಣನ್ನು ತಿಂದಿರುವೆಯಾ, ತಿಂದಿದ್ದೀಯಾ? ನೋಡಿ, ವಿ ಹ್ಯಾವ್ ಈಟನ್ ಮ್ಯಾಂಗೋ, ಹ್ಯಾವ್ ಯು ಈಟನ್ ಮ್ಯಾಂಗೋ. ನಾವು ಮಾವಿನ ಹಣ್ಣನ್ನು ತಿಂದಿದ್ದೇವೆ, ನೀವು ಮಾವಿನ ಹಣ್ಣನ್ನು ತಿಂದಿದ್ದೀರಾ. ವಿ ಹ್ಯಾವ್ ಈಟನ್ ಮ್ಯಾಂಗೋ, ಹ್ಯಾವ್ ಯು ಈಟನ್ ಮ್ಯಾಂಗೋ. ನೋಡಿ, ನಾವು ಮಾವಿನ ಹಣ್ಣು ತಿಂದಿದ್ದೇವೆ, ನೀವು ಮಾವಿನ ಹಣ್ಣು ತಿಂದಿದ್ದೀರಾ. ನೋಡಿ, ನೆಕ್ಸ್ಟ್, ಯು ಹ್ಯಾವ್ ಈಟನ್ ಮ್ಯಾಂಗೋ, ಹ್ಯಾವ್ ಐ ಈಟನ್ ಮ್ಯಾಂಗೋ. ನೀನು ಮಾವಿನ ಹಣ್ಣು ತಿಂದಿದ್ದೀಯಾ ಅಂತ ಅಮ್ಮ ಹೇಳ್ತಾರೆ, ಮಗು ಹೇಳುತ್ತೆ ಹ್ಯಾವ್ ಐ ಈಟನ್ ಮ್ಯಾಂಗೋ, ನಾನು ಮಾವಿನ ಹಣ್ಣನ್ನ ತಿಂದಿದ್ದೀನಾ. ನೆಕ್ಸ್ಟ್ ನೋಡಿ, ಮಕ್ಕಳಿಗೆ ಅಮ್ಮ ಹೇಳ್ತಾರೆ ಯು ಹ್ಯಾವ್ ಈಟನ್ ಮ್ಯಾಂಗೋ, ಮಕ್ಕಳ ನೀವು ಮಾವಿನ ಹಣ್ಣು ತಿಂದಿದ್ದೀರಿ. ಹ್ಯಾವ್ ವಿ ಈಟನ್ ಮ್ಯಾಂಗೋ, ನಾವು ಮಾವಿನ ಹಣ್ಣನ್ನು ತಿಂದಿದ್ದೀವಾ. ನೆಕ್ಸ್ಟ್ ನೋಡಿ, ಯು ಹ್ಯಾವ್ ಈಟನ್ ಮ್ಯಾಂಗೋ, ಹ್ಯಾವ್ ವಿ ಈಟನ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿಂದಿದ್ದೀರಿ, ನಾವು ಮಾವಿನ ಹಣ್ಣು ತಿಂದಿದ್ದೀವಾ. ನೆಕ್ಸ್ಟ್ ನೋಡಿ, ದೇ ಹ್ಯಾವ್ ಈಟನ್ ಮ್ಯಾಂಗೋ, ಹ್ಯಾವ್ ದೇ ಈಟನ್ ಮ್ಯಾಂಗೋ. ಅವರು ಮಾವಿನ ಹಣ್ಣು ತಿಂದಿದ್ದಾರೆ, ಅವರು ಮಾವಿನ ಹಣ್ಣು ತಿಂದಿದ್ದಾರಾ. ದೇ ಹ್ಯಾವ್ ಈಟನ್ ಮ್ಯಾಂಗೋ, ಹ್ಯಾವ್ ದೇ ಈಟನ್ ಮ್ಯಾಂಗೋ. ನೆಕ್ಸ್ಟ್ ನೋಡಿ, ಇದನ್ನು ಯಾವುದಕ್ಕೆ ಬೇಕಾದ್ರೂ ನಾನು ಸಾಮಾನ್ಯವಾಗಿ ನನ್ನ ಸೇವಾ ಅವಧಿಯಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳು, ಇರ್ರೆಸ್ಪೆಕ್ಟಿವ್ ಆಫ್ ಕ್ಲಾಸ್, ಸಾಮಾನ್ಯ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚು ಜನರು, ಅಲ್ಲಿ ಅವರಿಗೆ ಕೇಳ್ತೇನೆ ನಾನು. ಫಸ್ಟ್ ಕ್ಲಾಸಲ್ಲಿ ಅವ್ರನ್ನ
ಹೌದು ಹೇಗಿದೆ ಇಂಗ್ಲೀಷು ಅಂತ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾನು ದಾವಣಗೆರೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಹುಡುಗಿಗೆ ಹೇಳಿದೆ, ನಮ್ಮ ಪೇರೆಂಟ್ಸ್ ಬೆಂಗಳೂರಿಗೆ ಹೋಗಿದ್ದಾರೆ, ಟೆಲ್ ಮಿ ದ ಸೇಮ್ ಇನ್ ಇಂಗ್ಲೀಷ್ ಅಂತ. ಹೆಚ್ಚು ಮಕ್ಕಳು ತಪ್ಪು ಹೇಳಿದ್ರು. ಆವಾಗ ಹೋಗಿದ್ದಾರಾ ಅಂತ ಕೇಳಬೇಕು, ಅದನ್ನು ಹೇಳಲಿಲ್ಲ. ಒಂದು ಹುಡುಗಿ ಬಂದಳು, ಜಾಣ್ ಹುಡುಗಿ ಅವಳು ಬಂದ್ಬಿಟ್ಟು, ಸರ್ ನಾನು ಐ ಫೆಲ್ಟ್ ಸಾರಿ ಅಂತ. ಯಾಕಮ್ಮ ಅಂದರೆ, ಸರ್ ನನಗಿದು ಗೊತ್ತಿರಲಿಲ್ವಲ್ಲ ಅಂತ. ನಮ್ಮ ತರಗತಿಯಲ್ಲಿ ಆಯಾ ಪೋರ್ಷನ್ನು ಆಯಾ ಸಿಲೆಬಸ್ಸನ್ನು ಮುಗಿಸ್ತೇವೆ, ಅದಲ್ಲ. ಇದು ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ನಾವು ಭಾಷೆನ ಕಲಿಬೇಕು. ಆ ವರ್ಷದ ಪಾಠ ಯಾವುದೋ ಸೆಕೆಂಡ್ ಪಿ ಯುದೋ ಫಸ್ಟ್ ಪಿ ಯುದೋ ಮುಗಿಸ್ಬಿಟ್ರಲ್ಲ, ಭಾಷೆ ಕಲಿಬೇಕು. ನಾನು ಆ ಕಡೆ ಗಮನ ಕೊಡ್ತೇನೆ, ಬೇರೆಯವ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ. ನೋಡಿ, ಐ ಹ್ಯಾವ್ ಗಾನ್ ಟು ಬೆಂಗಳೂರು. ನೋಡಿ, ನಾನು ಬೆಂಗಳೂರು ಹೋಗಿದ್ದೀನಿ. ನಮ್ಮ ಫ್ರೆಂಡ್ ಹೇಳ್ತಾರೆ, ಹ್ಯಾವ್ ಯು ಗಾನ್ ಟು ಬೆಂಗಳೂರು, ನೀವು ಬೆಂಗಳೂರು ಹೋಗಿದ್ದೀರಾ? ನಮ್ಮ ಫ್ರೆಂಡ್ಸು, ವಿ ಹ್ಯಾವ್ ಗಾನ್ ಟು ಬೆಂಗಳೂರು, ನಾವು ಬೆಂಗಳೂರು ಹೋಗಿದ್ದೀವಿ. ಹ್ಯಾವ್ ಯು ಗಾನ್ ಟು ಬೆಂಗಳೂರು. ನೋಡಿ, ಹ್ಯಾವ್ ಅನ್ನೋ ಪದ ಹೇಗೆ ಬರ್ತಾ ಇದೆ, ಎಲ್ಲೆಲ್ಲಿ ಹೇಳ್ಬೋದು ಅದನ್ನು ನೋಡಿ. ಯು ಹ್ಯಾವ್ ಗಾನ್ ಟು ಬೆಂಗಳೂರು, ಹ್ಯಾವ್ ಐ ಗಾನ್ ಟು ಬೆಂಗಳೂರು, ನೀನು ಬೆಂಗಳೂರು ಹೋಗಿದ್ದೀಯಾ, ನಾನು ಬೆಂಗಳೂರು ಹೋಗಿದ್ದೀನಾ? ನೆಕ್ಸ್ಟ್ ನೋಡಿ, ಯು ಹ್ಯಾವ್ ಗಾನ್ ಟು ಬೆಂಗಳೂರು, ಹ್ಯಾವ್ ಐ ಗಾನ್ ಟು ಬೆಂಗಳೂರು, ನೀವು ಬೆಂಗಳೂರು ಹೋಗಿದ್ದೀರಿ, ನಾವು ಬೆಂಗಳೂರು ಹೋಗಿದ್ದೀವಾ? ದೇ ಹ್ಯಾವ್ ಗಾನ್ ಟು ಬೆಂಗಳೂರು, ಹ್ಯಾವ್ ದೇ ಗಾನ್ ಟು ಬೆಂಗಳೂರು, ಅವ್ರು ಬೆಂಗಳೂರು ಹೋಗಿದ್ದಾರೆ, ಅವ್ರು ಬೆಂಗಳೂರು ಹೋಗಿದ್ದಾರಾ? ಹ್ಯಾವ್ ಇದನ್ನು ಮುಂದೆ ಇದು ಬರ್ತದೆ, ತುಂಬ ತಿಳ್ಕೊಳ್ಳೋದಿದೆ ಹ್ಯಾವ್ ಬಗ್ಗೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಐ ಲೈಕ್ ಮ್ಯಾಂಗೋ, ಐ ವಾಂಟ್ ಮ್ಯಾಂಗೋ. ಐ ಲೈಕ್ ಮ್ಯಾಂಗೋ, ಐ ವಾಂಟೆಡ್ ಮ್ಯಾಂಗೋ. ನಂಗೆ ಮ್ಯಾಂಗೋ ಇಷ್ಟ, ನಂಗೆ ಮ್ಯಾಂಗೋ ಬೇಕು. ನಂಗೆ ಮ್ಯಾಂಗೋ ಇಷ್ಟ ಇತ್ತು, ನಂಗೆ ಮ್ಯಾಂಗೋ ಬೇಕಿತ್ತು. ಈಗ ಮ್ಯಾಂಗೋ ಕೊಟ್ಬಿಟ್ಟಿದ್ದಾರೆ ಯಾರೋ ನನಗೆ, ನಾನು ತಿಂದ್ಬಿಟ್ಟಿದ್ದೀನಿ. ನಾನು ಹೇಳಿರಲಿಲ್ವಾ ನಂಗೆ ಮ್ಯಾಂಗೋ ಇಷ್ಟ ಇತ್ತು, ನಾನು ತಿಂದ್ಬಿಟ್ಟಿದ್ದೇನೆ ಅಂತ. ಜ್ಞಾಪಕ ಇಟ್ಕೋಬೇಕು. ಈ ಭಾಗನ ಭಾಳಷ್ಟು ಮಕ್ಕಳು ತಪ್ಪು ಮಾಡ್ಕೊಳ್ತಾರೆ. ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕು. ನಿಧಾನಕ್ಕೆ ನೋಡಿದ್ರು ಬರ್ತದೆ ಸ್ನೇಹಿತರೆ. ಇದರ ಮುಂದೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ, ಉದಾಹರಣೆಗಳಿವೆ, ಆವಾಗ ಚರ್ಚೆ ಮಾಡೋಣ. ಈ ಭಾಗವನ್ನು ನೋಡ್ಕೊಳ್ಳಿ. ಲೈಕು ವಾಂಟಿಂದ, ಲೈಕ್ಡ್ ವಾಂಟಿಟ್ಟಿಂದ ಇವತ್ತು ತಿಂದಿದ್ದೇವೆ, ಮಾಡಿದ್ದೇವೆ, ಆಯಿತಾ? ನೋಡಿ, ವೇರ್ ಇಸ್ ಮೈ ಬುಕ್ ಅಂತ ಕೇಳಿದಾಗ ಐ ಹ್ಯಾವ್ ಟೇಕನ್ ಯುವರ್ ಬುಕ್, ನನ್ನ ಪುಸ್ತಕ ಎಲ್ಲ ನಾನು ತಗೊಂಡಿದ್ದೀನಿ. ಈ ಥರ ಇದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಟೆನ್ಸ್ ಅಂತ ಹೇಳ್ತಾರೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಈಗ ನಡೆದಿರೋ ಒಂದು ಕ್ರಿಯೆ ಇದು. ಇದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಇಷ್ಟು ಜನಕ್ಕೂ ಯಾವ ಬರುತ್ತೆ, ಇದನ್ನು ದಯವಿಟ್ಟು ಎಚ್ಚರಿಕೆಯಿಂದ ನೋಡಬೇಕು ಅಂತ ಸಭೆಗೆ ಕೇಳ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.